ಮೈಸೂರಿನ ಮುಡಾದಲ್ಲಿ ನಿವೇಶನ ಹಂಚಿಕೆ ವಿಚಾರದಲ್ಲಿ ಗೋಲ್ಮಾಲ್ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿದೆ. 50-50 ಅನುಪಾತದಲ್ಲಿ ನೆಪ ಇಟ್ಕೊಂಡು ಬಹುಕೋಟಿ ಹಗರಣ ನಡೆದಿದೆ ಅನ್ನೋದು ಅಲ್ಲಿ ಬಹುದೊಡ್ಡ ಕೇಳಿಬಂದಿರುವಂಥ ಆರೋಪ. 50-50 ಅನುಪಾತದಲ್ಲಿ. ಆದರೆ ಇಲ್ಲಿ ಅದೇ ನೆಪದಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಅನ್ನೋದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥ ಗಂಭೀರ ಆರೋಪ ಹಿನ್ನೆಲೆ ಮುಡಾ ಆಯುಕ್ತ ದಿನೇಶ್ ಕುಮಾರ್ ಎತ್ತಂಗಡಿ ಮಾಡಲಾಗಿದೆ. ಇಬ್ಬರು IAS ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸಚಿವ ಭೈರತಿ ಸುರೇಶ್ ಮೌಖಿಕ ಆದೇಶವನ್ನು ಮಾಡಿದ್ದಾರೆ. ಆರೋಪ ಹಿನ್ನೆಲೆ ಆಯುಕ್ತ ಕಾರ್ಯದರ್ಶಿ ಮತ್ತು AEE ವರ್ಗಾವಣೆಯಾಗಿದೆ. 1 ತಿಂಗಳು ಯಾವುದೇ ಕೂಡ ಸೈಟ್ ಹಂಚಿಕೆ ಆಗಲಿ ಮುಡಾ ಸಭೆ ಆಗಲಿ ಮಾಡುವಂತಿಲ್ಲ. ಈ ಹಿಂದೆ ಹಂಚಿಕೆಯಾಗಿರುವ ಎಲ್ಲ ಸೈಟ್ಗಳಿಗೂ ತಡೆ ಹಿಡಿಯಲಾಗಿದೆ. ಮೈಸೂರಿನಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮುಡಾದಲ್ಲಿ ಬಹುದೊಡ್ಡ ಹಗರಣ ಕೇಳಿ ಬಂದಿತ್ತು. ಆ ಬಹುದೊಡ್ಡ ಹಗರಣ ನಡೆದಿದೆ ಅಂತ ಯಾವಾಗ ವರದಿ ಆಯಿತು ತಕ್ಷಣ ಸಚಿವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಸಭೆ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. 50-50 ಅನುಪಾತದಲ್ಲಿ ಯಾವ ರೀತಿ ಹಂಚಿಕೆಯಾಗಬೇಕಾಗಿತ್ತು, ಯಾವ ರೀತಿ ಹಂಚಿಕೆಯಾಗಿದೆ, ಯಾವ ಕಾರಣಕ್ಕಾಗಿ ಅಲ್ಲಿ ಲೋಪ ನಡೆದಿದೆ, ಹೇಗೆ ಆರೋಪಗಳು ಕೇಳಿ ಬಂದಿದ್ದಾವೆ, ತನಿಖೆ ಯಾವ ರೀತಿ ನಡೆಸಬೇಕು, ಎಲ್ಲದರ ಕುರಿತಾಗಿಯೂ ಕೂಡ ಸಚಿವ ಭೈರತಿ ಸುರೇಶ್ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಲ್ಲಿನ ಮುಡಾ ಆಯುಕ್ತರನ್ನು ಎತ್ತಂಗಡಿ ಮಾಡಲಾಗಿದೆ, ವರ್ಗಾವಣೆ ಮಾಡಲಾಗಿದೆ. ಯಾಕೆ ಅಂತ ಹೇಳಿದರೆ ಅದೇ ಜಾಗದಲ್ಲಿ ಉಳಿದುಕೊಂಡ್ರೆ ದಾಖಲೆಗಳನ್ನು ತಿರುಚುವಂಥ, ಸಾಕ್ಷ್ಯಗಳನ್ನು ನಾಶಪಡಿಸುವಂಥ ಕೆಲಸ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಅವರನ್ನು ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿನ AEE ಸೆಕ್ರೆಟರಿ ಸೇರಿದಂತೆ ಇತರ ಸಿಬ್ಬಂದಿಗಳನ್ನು ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಆ ಮೂಲಕ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂಥ ಅಕ್ರಮವನ್ನು ಬಯಲಿಗಿಳಿಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅಲ್ಲಿವರೆಗೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮುಂದುವರಿತಾ ಇದೆ. ಅದಕ್ಕೆ IAS ಅಧಿಕಾರಿಗಳ ನೇತೃತ್ವದಲ್ಲಿ ಈ ತನಿಖೆಗೆ ಆದೇಶ ನೀಡಲಾಗಿದೆ. ಕ್ಯಾಟಗರಿನಲ್ಲಿ ಒಂದು ಸೈಟ್ ಕಾಲ್ ಮಾಡಿದ್ರು ಲಾಸ್ಟ್ ಸರ್ಕಾರ ಇದ್ದಾಗ, ಅದನ್ನ ವಿತರಣೆ ಅದಕ್ಕೆ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದನ್ನ ವಿತರಣೆ ಮಾಡ್ತಿರೋ ಇಲ್ವೋ? ಅದೇ ನಾನು ಸೆಕ್ರೆಟರಿ ಬಂದಿದ್ದಾರೆ, ಸೆಕ್ರೆಟರಿ ಹತ್ರ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ. ಯಾಕಂದ್ರೆ ಇವಾಗಿಂದ ಕಮಿಷನರ್ ಇಲ್ಲ, ಹೊಸ ಕಮಿಷನರ್ ಆಗ್ತೀನಿ. ಕ್ಯಾಟಗರಿನಲ್ಲಿ ಒಂದು ಸೈಟ್ ಕಾಲ್ ಮಾಡಿದ್ರು ಲಾಸ್ಟ್ ಸರ್ಕಾರ ಇದ್ದಾಗ, ಅದನ್ನ ವಿತರಣೆ ಅದಕ್ಕೆ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದನ್ನ ವಿತರಣೆ ಮಾಡ್ತಿರೋ ಇಲ್ವೋ? ಅದೇ ನಾನು ಸೆಕ್ರೆಟರಿ ಬಂದಿದ್ದಾರೆ, ಸೆಕ್ರೆಟರಿ ಹತ್ರ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ. ಯಾಕಂದ್ರೆ ಇವಾಗಿಂದ ಕಮಿಷನರ್ ಇಲ್ಲ, ಹೊಸ ಕಮಿಷನರ್ ಆಗಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಮುಡಾ ವ್ಯಾಪ್ತಿಯಲ್ಲಿ 50-50 ರೇಷಿಯೋನಲ್ಲಿ ಸೈಟ್ ಹಂಚಿಕೆ ಆಗಬೇಕಾಗಿತ್ತು, ಅಕ್ರಮ ನಡೆದಿದೆ, ಬಹುಕೋಟಿ ಅಕ್ರಮ ಅದು ಅಂತ ಹೇಳಿ ಇಡೀ ರಾಜ್ಯದ ಗಮನ ಸೆಳೆದಿತ್ತು. ಈಗ ಸಚಿವರೇನು ಸಭೆ ಮಾಡಿದ್ದಾರೆ, ಯಾವ ರೀತಿ ತನಿಖೆ ಆಗುತ್ತೆ, ಆ್ಯಕ್ಚುಲಿ ಏನು ಪ್ರಕರಣ ಅದು? ದಶರಥ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಒಂದು ಬಹುಕೋಟಿ ಹಗರಣ ನಡೆದಿದೆ ಅಂತ ಹೇಳಿ ಏನು ಆರೋಪಗಳು ಕೇಳಿ ಬಂದಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇತ್ತು. ಬಹಳ ಪ್ರಮುಖವಾಗಿ ಮೂಡಾದಲ್ಲಿ 50-50 ಅನುಪಾತದಲ್ಲಿ ನಿಯಮ ಬಾಹಿರವಾಗಿ ಸೈಟ್ ಗಳನ್ನ ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ ಅನ್ನೋ ಒಂದು ಆರೋಪ ಪ್ರಬಲವಾಗಿ ಕೇಳಿ ಬಂದಿರತಕ್ಕಂಥದ್ದು. ಅಂದ್ರೆ ಆ ಮೂಡಾ ಏನ್ ಅಕ್ವೈರ್ ಮಾಡ್ಕೊಂಡಿರುತ್ತೆ, ಹಲವು ಏನು ನಿವೇಶಗಳನ್ನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ 50-50 ಅನುಪಾತದಲ್ಲಿ ಫಲಾನುಭವಿಗಳಿಗೆ ನೀಡತಕ್ಕಂಥ ವಿಚಾರ ಏನಿದೆ, ಇದರಲ್ಲಿ ಹಗರಣವನ್ನ ಮಾಡಲಾಗಿದೆ. ಅವರಿಗೆ ಹಣವನ್ನು ಪಡೆದುಕೊಳ್ಳುವ ಮುಖಾಂತರ ತಮ್ಮ ಇಷ್ಟ ಬಂದಂತವರಿಗೆ ನಿವೇಶಗಳನ್ನ ಹಂಚಿಕೆ ಮಾಡಲಾಗುವಂತ ಕೆಲಸ ಮಾಡಲಾಗಿದೆ. ಇದು ಮುಖ್ಯವಾಗಿ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾಯ್ದೆ 87ರ ಅನ್ವಯದಲ್ಲಿ ಏನು ರದ್ದುಪಡಿಸಲಾಗಿರ್ತಕ್ಕಂಥ ಆದೇಶಗಳೇನಿದ್ದಾವೆ ಇದನ್ನೆಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದಿರಬಹುದು. ಜೊತೆಗೆ ಪ್ರಮುಖವಾಗಿ 50-50 ಅನುಪಾತದಲ್ಲಿ ಜಾರಿಗೆ ಬಂದಿದ್ದಂತಹ 2020ನೇ ಇಸ್ವಿಯಲ್ಲಿ ಜಾರಿಗೆ ಬಂದಿರುವಂತಹ ಸಂದರ್ಭದಲ್ಲಿ ಏನು ಕ್ಯಾಬಿನೆಟ್ ನಲ್ಲಿ ನೀಡಿರ್ತಕ್ಕಂಥ ನಿಯಮಗಳನ್ನ ಉಲ್ಲಂಘನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಫಲಾನುಭವಿಗಳಿಗೆ ನೀಡತಕ್ಕಂಥ ವಿಚಾರದಲ್ಲಿ ಹಲವು ಅಕ್ರಮಗಳನ್ನ ಮಾಡಲಾಗಿದೆ. ಜೊತೆಗೆ ಈ ಅವಧಿಯಲ್ಲಿ ಯಾವುದೇ ಅಕ್ರಮಗಳಿಗೆ ಅವಕಾಶವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಾಗಿಲ್ಲ ಅನ್ನೋ ವಿಚಾರಗಳೇನಿದ್ವು. ಇದೆಲ್ಲಕ್ಕೂ ಸಂಬಂಧಪಟ್ಟಂತೆ ಇಲ್ಲಿ ಫಲಾನುಭವಿಗಳು ಮಾಡತಕ್ಕಂಥ ಆರೋಪಗಳಿದ್ವು. ಇದರ ಅನ್ವಯವಾಗಿ ಈಗ ತನಿಖೆಯನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಲಾಗಿತ್ತು. ಹೀಗಾಗಿ ಇವತ್ತು ಸಚಿವ ಭೈರತಿ ಸುರೇಶ್ ಅವರು ಕೂಡ
ಮೈಸೂರಿನ ಮೂಡಾಗೆ ಭೇಟಿಯನ್ನ ಕೊಡ್ತಾರೆ. ಭೇಟಿಯನ್ನ ಕೊಡುವ ಮುಖಾಂತರ ಇಲ್ಲಿ ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಈಗ ತನಿಖೆ ಮಾಡಿದಂತಹ ಅಧಿಕಾರಿಗಳೇನಿದ್ರು ಅವರಿಂದ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆರೋಪಗಳು ಸತ್ಯಾಂಶವನ್ನ ಕೂಡಿದೆ ಅನ್ನೋ ಒಂದು ವಿಷಯವನ್ನ ತಿಳಿದಂತಹ ಬೈರತಿ ಸುರೇಶ್ ಅವರು ಈಗಾಗಲೇ ಏನು ಮೂಡಾದ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಎತ್ತಂಗಡಿ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ತಕ್ಷಣದಿಂದಲೇ ಜಾರಿಗೆ ಬರತಕ್ಕಂಥ ರೀತಿಯಲ್ಲಿ ಮೌಖಿಕವಾಗಿ ಈಗ ಆದೇಶವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಲಾಗಿದೆ. 50-50 ನಿವೇಶನ ಹಂಚಿಕೆಯಲ್ಲಿ ಏನು 4 ವಾರಗಳಲ್ಲಿ ವರದಿಯನ್ನ ನೀಡಬೇಕು ಅಂತ ಒಂದು ಆದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಇನ್ನ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ 2 IAS ಅಧಿಕಾರಿಗಳನ್ನ ನಿಯೋಜನೆ ಮಾಡತಕ್ಕಂಥ ಕೆಲಸವನ್ನ ಮಾಡುವ ಮುಖಾಂತರ ತನಿಖೆಯನ್ನ ಮಾಡಲಿಕ್ಕೆ ಅವ್ರಿಗೆ ಸೂಚನೆಯನ್ನ ಕೊಡ್ತಕ್ಕಂಥ ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಇನ್ನ ಈಗ ಈ ಒಂದು 50-50 ಅನುಪಾತದಲ್ಲಿ ಏನು ಬಹುಕೋಟಿ ಹಗರಣವನ್ನ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಬಂದ ತಕ್ಷಣ ಇದೀಗ ಮೂಡಾ ಆಯುಕ್ತ ಜೊತೆಗೆ ಕಾರ್ಯದರ್ಶಿ AEE ಈ ಮೂವರನ್ನು ಕೂಡ ತಕ್ಷಣಕ್ಕೆ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನ ಮಾಡುವ ಮುಖಾಂತರ ಮುಂದಿನ 1 ತಿಂಗಳೊಳಗೆ ಯಾವುದೇ ರೀತಿಯಾದಂತಹ ಸೈಟ್ಗಳ ಹಂಚಿಕೆ ಇರಬಹುದು, ಇದ್ಯಾವುದನ್ನು ಕೂಡ ಮಾಡುವಂತಿಲ್ಲ. ಈ ಒಂದು ತನಿಖೆ ಆಗ್ಬೇಕು. ಸಂಪೂರ್ಣವಾಗಿ ಏನ್ ಆರೋಪಗಳು ಕೇಳಿ ಬಂದಿದ್ದಾವೆ ಇದೆಲ್ಲದರ ಒಂದು ತನಿಖೆ ಮುಗಿದ ನಂತರ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೇವೆ. ಈಗ ಸುಮ್ಮನೆ ಆರೋಪಗಳನ್ನು ಮಾಡತಕ್ಕಂಥದ್ದು ಸರಿಯಲ್ಲ. ಹಿರಿಯ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ತನಿಖೆಯನ್ನ ಮಾಡ್ಲಿಕ್ಕೆ ಅವ್ರಿಗೆ ಸೂಚನೆಯನ್ನು ಕೊಡಲಾಗಿದೆ. ಏನು ಇವರು ತನಿಖೆ ಮುಗಿದ ನಂತರ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತೇವೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಂತ ಸಚಿವರು ಈಗ ತಕ್ಷಣಕ್ಕೆ ಜಾರಿಗೆ ಬರುವಂತಹ ರೀತಿಯಲ್ಲಿ ಮೂಡಾ ಆಯುಕ್ತರನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಸಾವಿರಾರು ಕೋಟಿಯ ಹಗರಣ ನಡೆದಿದೆ ಅನ್ನೋ ಒಂದು ಆರೋಪ ಏನಿದೆ ಇದು ಇಡೀ ರಾಜ್ಯದಲ್ಲೇ ಸದ್ದನ್ನ ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಸಚಿವ ಬೈರತಿ ಸುರೇಶ್ ಇವತ್ತು ಮೂಡಾಗೆ ಆಗಮಿಸುವ ಮುಖಾಂತರ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್, ನಿಮ್ಮ ಮಾಹಿತಿಗೆ.